ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಬ್ರೇಕ್‌ಫಾಸ್ಟ್ ರೆಸಿಪಿ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ರೆಸಿಪಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ರವೆ ಹಾಗೂ ಎಲೆಕೋಸನ್ನ ಬಳಸಿ ಹೆಲ್ತಿಯಾದಂತಹ ಬ್ರೇಕ್‌ಫಾಸ್ಟ್ ರೆಸಿಪಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾನೇ ಸಿಂಪಲ್ ಆಗಿ ಈ ರೆಸಿಪಿನ ಮಾಡಿದ್ರು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹಾಗೇನೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಬನ್ನಿ ಈ ಸಿಂಪಲ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಹೆಲ್ತಿ ಆದಂತಹ ಬ್ರೇಕ್‌ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್‌ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಅನ್ನ ಮಾಡಿ. ಈ ಹೆಲ್ತಿ ಆಗಿರುವಂತಹ ಬ್ರೇಕ್‌ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆನ ತೆಗೆದುಕೊಂಡಿದ್ದೇನೆ. ಇದನ್ನ ಒಂದು ಬಟ್ಲಿಗೆ ಸೇರಿಸ್ತಾ ಇದ್ದೇನೆ. ಅನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಸಹ ಈ ರವೆ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೇನೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನು ಸಹ ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. 1 ಕಪ್ ರವೆಗೆ ಅರ್ಧ ಕಪ್ ಮೊಸರು ಹಾಗೇನೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚಿರೋಟಿ ರವೆ ಬದಲಿಗೆ ಮಾಮೂಲಿ ಸೂಜಿ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ತೆಗೆದುಕೊಂಡು ಒಮ್ಮೆ ಅದನ್ನ ಮಿಕ್ಸಿ ಜಾರಿಗೆ ಸೇರಿಸಿ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ತಾ ಅದನ್ನ ಪೌಡರ್ ಟೈಪು ರುಬ್ಬಿ ನಾವು ಈ ರವೆ ಬದಲಿಗೆ ಬಳಸ್ಬೋದು. ಆಪ್ಷನಲ್ ಚಿರೋಟಿ ರವೆ ಇಲ್ಲ ಅಂದಾಗ ಈ ರೀತಿ ಉಪ್ಪಿಟ್ಟು ರವೆಲೇನೆ ಈ ಬ್ರೇಕ್‌ಫಾಸ್ಟ್ ರೆಸಿಪಿಯನ್ನ ಮಾಡ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಸೈಡ್‌ಗೆ ತೆಗೆದಿಡ್ತಾ ಇದ್ದೇನೆ. ಅನಂತರ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಎಲೆಕೋಸನ್ನ ತೆಗೆದುಕೊಂಡಿದ್ದೇನೆ. ನೀಟಾಗಿ ತೊಳೆದು ತಗೊಂಡಿದ್ದೇನೆ ಎಲೆಕೋಸನ್ನ. ಈ ಎಲೆಕೋಸನ್ನ 1 ರಿಂದ 2 ಸರಿ ನೀಟಾಗಿ ತೊಳೆದು ತಗೊಬಂದಿದ್ದೇನೆ. ಈ ಎಲೆಕೋಸನ್ನ ಆದಷ್ಟು ಸಣ್ಣಗೆ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಈ ರೀತಿ ವೆಜ್ ಕಟ್ಟರ್ ಅಲ್ಲಿ ಈ ಎಲೆಕೋಸನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಆದಷ್ಟು ಸಣ್ಣಗೆ ನಾವು ಕಟ್ ಮಾಡ್ಕೊಳ್ಬೇಕು. ಹಾಗಾಗಿ ನಾನಿಲ್ಲಿ ಈ ರೀತಿ ವೆಜ್ ಕಟ್ಟರ್ ಅಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಅಡುಗೆ ಮನೆಗೆ ಈ ರೀತಿ ವೆಜ್ ಕಟರ್ ಇರೋದು ತುಂಬಾನೇ ಉಪಯೋಗ ಅಂತಾನೆ ಹೇಳ್ಬೋದು. ಈಸಿಯಾಗಿ ಆದಷ್ಟು ಸಣ್ಣಗೆ ಕಟ್ ಮಾಡಬೇಕು ತರಕಾರಿ ಅಂದಾಗ ಈ ರೀತಿ ಬೇಗನೆ ನಾವು ಈ ವೆಜ್ ಕಟರ್ ಅಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕಟ್ ಮಾಡಿ ತೋರಿಸ್ತೇನೆ ನೋಡ್ಬೋದು. ಎಷ್ಟು ಸಣ್ಣದಾಗಿ ಕಟ್ ಆಗಿದೆ ಎಲೆಕೋಸು ಅಂತ. ಈ ರೀತಿ ಆದಷ್ಟು ಸಣ್ಣಗೆ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾದಂತಹ ವೆಜ್ ಕಟರ್ ಇಲ್ಲ ಅಂದಲ್ಲಿ ಮಾಮೂಲಿಯಾಗಿ ನಾವು ಮಿಕ್ಸಿ ಜಾರಿಗೆ ಸೇರಿಸಿ ಎಲೆಕೋಸನ್ನ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ತಾ ನಾವು ಮಿಕ್ಸಿ ಮಾಡ್ಕೊಂಡ್ವಿ ಅಂದಲ್ಲಿ ಆದಷ್ಟು ಸಣ್ಣದಾಗಿ ಇದು ಮಿಕ್ಸಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಆದಷ್ಟು ಸಣ್ಣದಾಗಿ ನಾವು ಎಲೆಕೋಸನ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ತುಂಬಾನೇ ಉಪಯೋಗವಾಗುವಂತಹ ಈ ವೆಜ್ ಕಟರ್ ಬೇಕು ಅಂದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ತೆಗೆದುಕೊಳ್ಬೋದು. ಈಗ ಈ ಎಲೆಕೋಸನ್ನು ಸಹ ನಾವು ಒಂದು ಬಟ್ಲಲ್ಲಿ ಅಳತೆನ ತೆಗೆದುಕೊಳ್ತಾ ಇದ್ದೇನೆ. ನೋಡಿ ಯಾವ ಕಪ್ಪಲ್ಲಿ ನಾವು ಚಿರೋಟಿ ರವೆನ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಈ ಎಲೆಕೋಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೊಳ್ಬೋದು. ಹೆಚ್ಚಾಗಿ ಹಾಕಿದ್ರು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇಷ್ಟ ಆಗಲ್ಲ ಅಷ್ಟಾಗಿ ಎಂದವರು ಸ್ವಲ್ಪ ಕಮ್ಮಿನೇ ನಾವು ಹಾಕೊಳ್ಬೋದು. ನಾನಿಲ್ಲಿ ಸೇಮ್ ಪ್ರಮಾಣ ತೆಗೆದುಕೊಂಡಿದ್ದೇನೆ. ಸಮ ಪ್ರಮಾಣದಲ್ಲಿ ಎಲೆಕೋಸು ಹಾಗೂ ರವೆನ ಬಳಸಿ ಮಾಡ್ತಾ ಇದ್ದೇನೆ. ಕೋಸನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಅನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ 2 ಹಸಿಮೆಣಸಿನಕಾಯಿ ಹಾಗೇನೆ 1 ಮೀಡಿಯಂ ಗಾತ್ರದ ಕ್ಯಾರೆಟ್ ಅನ್ನ ತುರಿದು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ನಂತರ 1 ಮೀಡಿಯಂ ಗಾತ್ರದ ಈರುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೇನೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಅನಂತರ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ, ಅನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಇವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲೆಕೋಸು ಅಂದ್ರೇನೆ ಯಾವುದೇ ರೆಸಿಪಿ ಮಾಡಿದ್ರೂ ಲೈಟ್ ಆಗಿ ಸ್ಮೆಲ್ ಇರುತ್ತೆ ಅಂತಾರೆ. ಆದ್ರೆ ಈ ರೀತಿ ಒಮ್ಮೆ ಪಡ್ಡೂನ ಟ್ರೈ ಮಾಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಾವು ಈ ರೆಸಿಪಿಗೆ ಎಲೆಕೋಸನ್ನ ಬಳಸಿ ಮಾಡಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಎಲೆಕೋಸು ಇಷ್ಟ ಆಗಲ್ಲ ಅನ್ನುವಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ
ಮತ್ತೆ ಪದೇ ಪದೇ ಇದೇ ರೆಸಿಪಿನ ಕೇಳ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಹಾಗೇನೆ ಸಿಂಪಲ್ ಆಗೂ ನಾವು ಬೆಳಗಿನ ಉಪಹಾರಕ್ಕೆ ಈ ರೆಸಿಪಿನ ಸಿಂಪಲ್ ಆಗೇ ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾನ ಸೇರಿಸಿ ಅನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೇನೆ. ಗಟ್ಟಿಯಾಗಿರೋದ್ರಿಂದ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳೋ ಹಾಗಿಲ್ಲ. ನೋಡಿ ಈ ಹದಕ್ಕೆ ಇರಬೇಕು. ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು, ಹಾಗಂತ ಜಾಸ್ತಿ ಗಟ್ಟಿನೂ ಇರಬಾರ್ದು. ಸ್ವಲ್ಪ ಗಟ್ಟಿ ಇರೋದ್ರಿಂದ ಇನ್ನು ಸ್ವಲ್ಪ ನೀರನ್ನ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು, ಹಿಟ್ಟು ಈ ಹದಕ್ಕೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಪಡ್ಡುನ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ ಅನ್ನೋರು ಸ್ವಲ್ಪ ಹಿಟ್ಟನ್ನ ಗಟ್ಟಿನೇ ಮಾಡಿಕೊಂಡು ರೊಟ್ಟಿ ತರಾನು ನಾವು ತವಾ ಮೇಲೆ ತಟ್ಟಿ ರೆಡಿ ಮಾಡ್ಕೊಳ್ಬೋದು ಈ ರೆಸಿಪಿನ. ಈಗ ಹಿಟ್ಟು ರೆಡಿಯಾಗಿದೆ. ನಾನಿಲ್ಲಿ ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಈ ರೀತಿ ಪಡ್ಡು ಹಾಕುವಂತಹ ಮಣೆನ ಗ್ಯಾಸ್ ಮೇಲೆ ಇಟ್ಟು ಮೀಡಿಯಂ ಉರಿಲಿ ಇದನ್ನ ಬಿಸಿ ಮಾಡಿದ್ದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿ ಬಿಸಿ ಆಗಿದೆ ಅಂದಾಗ್ಲೇನೆ ಈಗ ಪಡ್ಡುನ ಹಾಕ್ತಾ ಇದ್ದೇನೆ. ಮೊದಲಿಗೆ ನಾವು ಪಡ್ಡು ಹಾಕ್ಬೇಕಾದ್ರೆ ಸೈಡಲ್ಲೆಲ್ಲ ಹಾಕಿದ ನಂತರ ಕೊನೆಯದಾಗಿ ನಾವು ಮಧ್ಯದಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲ ಅಂದಲ್ಲಿ ಬೇಗನೆ ಮಧ್ಯದಲ್ಲಿರುವಂತಹ ಪಡ್ಡು ಸೀದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಲೋ ಟು ಮೀಡಿಯಂ ಉರಿಲಿ ಗ್ಯಾಸ್ ಅನ್ನ ಇಟ್ಟು ಮೊದಲಿಗೆ ಸುತ್ತು ಪಡ್ಡುನ ಹಾಕಿದ ನಂತರ ನಾವು ಮಧ್ಯದಲ್ಲಿ ಈ ಪಡ್ಡುನ ಹಾಕೊಳ್ಬೇಕಾಗುತ್ತೆ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೆ ಅಥವಾ ಸ್ನ್ಯಾಕ್ಸ್ ಬಾಕ್ಸ್ ಟೈಮಿಗೆ ಈ ರೀತಿ ಮಾಡಿಕೊಟ್ಟು ಸ್ವಲ್ಪ ಕಾಯಿ ಚಟ್ನಿನ ಹಾಕ್ಕೊಟ್ರೆ ಒಂದು ಬಿಡ್ದಂಗೆ ಖಾಲಿ ಮಾಡ್ಕೊಬರ್ತಾರೆ. ನೋಡಿ ಈಗ ಮಧ್ಯದಲ್ಲಿ ನಾನಿಲ್ಲಿ ಪಡ್ಡುನ ಹಾಕ್ತಾ ಇದ್ದೇನೆ. ಈ ರೀತಿ ಪಡ್ಡುನ ಹಾಕಿದ್ದೇನೆ. ಲಿಡ್ಡನ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಉರಿಲಿ ಇವನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ಹಸಿ ಎಲೆಕೋಸನ್ನ ಬಳಸಿರೋದ್ರಿಂದ ಲೋ ಫ್ಲೇಮಲ್ಲೇ ಇವನ್ನ ಬೇಯಿಸ್ಕೊಳ್ಳೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಒಂದು ಕಡೆ ಫ್ರೈ ಆಗಿದ್ದೇನೆ ಲಿಡ್ಡನ್ನ ತೆಗೆದು ಈ ರೀತಿ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಟರ್ನ್ ಮಾಡಿದ ನಂತರ ಮತ್ತೆ ಲಿಡ್ಡನ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 2 ರಿಂದ 3 ನಿಮಿಷ ಲೋ ಟು ಮೀಡಿಯಂ ಉರಿಲಿ ಇವನ್ನ ಬೇಯಿಸ್ಕೊಳ್ತೇನೆ. ಇನ್ನೊಂದು ಕಡೆ ಫ್ರೈ ಆಗಿದ್ದೇನೆ. ಮತ್ತೆ ಲಿಡ್ಡನ್ನ ತೆಗೆದು ಇವನ್ನ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎರಡು ಕಡೆ ಚೆನ್ನಾಗಿ ಕಲರ್ ಬರಬೇಕು. ಅಲ್ಲಿವರೆಗೂ ಇವನ್ನ ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಪಡ್ಡು ಚೆನ್ನಾಗಿ ಫ್ರೈ ಆಗಿದ್ದಾವೆ ಎರಡು ಕಡೆ. ಈಗ ಪಡ್ಡು ರೆಡಿ ಆಗಿದ್ದಾವೆ. ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಉಳಿದಿರುವಂತಹ ಹಿಟ್ಟಲ್ಲಿ ಇದೇ ರೀತಿಯಾಗಿ ಪಡ್ಡುನ ರೆಡಿ ಮಾಡ್ಕೊಳ್ತೇನೆ. ಮೊದಲಿಗೆ ಈ ತವಾಗೆ ಅಥವಾ ಈ ಮಣೆಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ರೆಡಿ ಮಾಡಿಟ್ಟಂತಹ ಪಡ್ಡು ಹಿಟ್ಟನ್ನ ಒಂದೊಂದಾಗಿ ಇದಕ್ಕೆ ಹಾಕೊಳ್ತೇನೆ. ನೋಡ್ಬೋದು ಹೆಲ್ತಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗಿದ್ದಾವೆ. ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ಆರೋಗ್ಯಕರವಾಗಿರುವಂತಹ ಹಾಗೂ ರುಚಿಕರವಾಗಿರುವಂತಹ ರವೆಯಿಂದ ಮಾಡಿರುವಂತಹ ಮಸಾಲೆ ಪಡ್ಡು ರೆಸಿಪಿ ತುಂಬಾನೇ ಟೇಸ್ಟಿಯಾಗಿರುತ್ತವೆ. ಇವು ಕಾಯಿ ಚಟ್ನಿ ಜೊತೆಗೆ ಅಥವಾ ಟೊಮೆಟೊ ಚಟ್ನಿ ಜೊತೆಗೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.